ಮಧ್ಯಪ್ರಾಚ್ಯ ದೇಶಗಳಂದ್ರೆ ಇರಾನ್, ಇಸ್ರೇಲ್ ಹಾಗೇನೆ ರಷ್ಯಾ, ಉಕ್ರೇನ್ ನಡುವೆ ಯುದ್ಧದ ಪರಿಣಾಮದಿಂದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಗ್ಯಾಸ್ನ ಅಭಾವ ಉಂಟಾಗಿದೆ. ಗ್ಯಾಸ್ನ ಸರಬರಾಜು ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗಿದೆ. ಗ್ಯಾಸ್ನ ಪಂಪ್ಲೈನ್ ಇರ್ಬೋದು, ಬಂದರುಗಳು ಈ ಯುದ್ಧದ ಪರಿಣಾಮದಿಂದಾಗಿ ಕಾರ್ಯನಿರ್ವಹಿಸಿದ ಕಾರಣದಿಂದಾಗಿ ಗ್ಯಾಸ್ ಅಲ್ಲಿ ವಿಳಂಬ ಆಗಿದೆ. ಈ ಗ್ಯಾಸ್ ಶಾರ್ಟೇಜ್ನ ಬಿಸಿ ನಮ್ಮ ಮೀನುಗಾರಿಕೆಗೂ ತಟ್ಟಿದೆ. ಮೀನುಗಾರರಿಗೆ ಇದು ಯಾವ ರೀತಿ ಎಫೆಕ್ಟ್ ಆಗಿದೆ ಅವರೇ ವಿವರಿಸ್ತಾರೆ, ಬನ್ನಿ. ಮುಂಚೆ ಅಂದರೆ ಇದು ಯೂಸ್ ಮಾಡ್ತಿದ್ದು ಸೀಮೆಣ್ಣೆ ಸ್ಟವನ್ನು ಮುಂಚೆ ಯೂಸ್ ಮಾಡ್ತಿದ್ರು. ಇವಾಗ ಅಂತ ಹೇಳಿದರೆ ಅದು ಗ್ಯಾಸ್ ಬರಲಿಕ್ಕೆ ಹೋಗಿ ಜಾಸ್ತಿ ಗ್ಯಾಸನ್ನು ಯೂಸ್ ಮಾಡ್ತೇವೆ. ಈಗ ಸಡನ್ಲಿ ಆಗಿ ಗ್ಯಾಸ್ ಬಂದಾದ್ಮೇಲೆ ಅದನ್ನೇ ಮುಂಚೆದ್ದು ಸ್ಟವನ್ನೇ ಯೂಸ್ ಮಾಡಬೇಕಲ್ಲ, ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು ಮಲ್ಪೆಯಲ್ಲಿ. ಎಲ್ಲರೂ ಅದನ್ನೇ ನಂಬ್ಕೊಂಡಿದ್ರಲ್ಲ, ಹಾಗಾಗಿ. ಈಗ ಡೀಪ್ ಸೀಗೆ ಹೋಗೋರು ಎಷ್ಟು ದಿವಸ ಅಲ್ಲಿ ಇರ್ತಾರೆ, ಆಮೇಲೆ ಅವರಿಗೆ ಮೇನ್ ಬೇಕಾಗಿರೋದಾ ಫುಡ್ ಮಾಡೋದಕ್ಕೆ? ಅವರಿಗಂತಲ್ಲ, ಡೀಪ್ ಸಿಗೂ ಬೇಕು, ಮತ್ತೆ ಡೈಲಿ ಹೋಗಿ ಬರೋದಕ್ಕೂ ಎಲ್ಲರಿಗೂ ಬೇಕಾಗ್ತದೆ, ಯೂಸ್ ಆಗ್ತದೆ ಎಲ್ಲರಿಗೂ. ಹೌದು, ಎಲ್ಲ ಸ್ಟವ್ ಸಹ ಅಂದರೆ ಕೆಲಸ ಮಾಡುವವರಿಲ್ಲ, ಮತ್ತೆ ಅಲ್ಲಿ ಕೆಲಸ ಮಾಡಿ ಕೊಡೋರು ಸಹ ಇಲ್ಲ, ಮತ್ತೆ ಸ್ಟವ್ ಸಹ ಸಿಗ್ತಾ ಇಲ್ಲ ಈಗ. ಹಾಗಾಗಿ ಗ್ಯಾಸನ್ನು ನಂಬ್ಕೊಂಡಿದ್ದು ಮುಂಚೆ, ಈಗ ಗ್ಯಾಸ್ ಸಹ ಸಿಗ್ತಿಲ್ಲ, ತುಂಬ ಬೋಟ್ ನಿಲ್ಲಿಸಿದ್ದಾರೆ. ಹಾಗಾಗಿ ಅಲ್ಲಿ ಫುಡ್ಡಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ಈಗ ಅಂದರೆ ನಮಗೆ ಇಲ್ಲಿ ಬೋಟ್ ಎಲ್ಲ ತುಂಬ ಜಾಸ್ತಿ ಆಗಿ ಮುಂಚೆ ಸ್ಟವ್ ಎಲ್ಲ ಇದು ಮಾಡ್ತಿದ್ರು. ಈಗ ಸ್ಟವ್ ಬಂದಾಗಿ ಒಂದು 5-6-7 ವರ್ಷ ಆಯಿತು ಗ್ಯಾಸ್ ಆನ್ ಮಾಡ್ತೀವಿ. ಈಗ ಸಡನ್ನಾಗಿ ಗ್ಯಾಸ್ ಬಂದಾಯ್ತಲ್ಲ, ಹಾಗಾಗಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಇಲ್ಲಿ ಬೋಟ್ನವರಿಗೆಲ್ಲ. ಎಲ್ಲ ಬೋಟ್ನವರು ಈಗ ಆದರೆ ಗ್ಯಾಸ್ ಊಟಕ್ಕೆಲ್ಲ ಅದೇ ಗ್ಯಾಸಲ್ಲೇ. ಸ್ಟವ್ ಅಂದರೆ ಹೊಡಿಬೇಕು, ಕೆಲಸಕ್ಕೆಲ್ಲ ಜನ ಸಿಗೋದಿಲ್ಲ. ಹಾಗಾಗಿ ಈಗ ಸ್ವಲ್ಪ ಬೋಟೆಲ್ಲ ನಿಂತಿದೆ, ಅದಕ್ಕೋಸ್ಕರ ಕೆಲವು ಬೋಟ್ ನಿಂತಿದೆ ಗ್ಯಾಸ್ಗೋಸ್ಕರ. ಈಗ ಒಂದು ಎಂತಾದ್ರೂ ಆದರೆ ಮತ್ತೆ ಎಲ್ಲ ರನ್ನಿಂಗ್ ಆಗ್ತದೆ ಬೋಟೆಲ್ಲ. ಒಂದು ಬೋಟ್ ನಿಂತ್ರೆ ಎಷ್ಟು ಲಾಸ್ ಆಗ್ತದೆ? ಒಂದು ಬೋಟ್ ನಿಂತರೆ ಮಿನಿಮಮ್ ನಮಗೆ ಒಂದು 2-3 ಲಕ್ಷ ಹೋಗಲಿಕ್ಕೆ. ನಾವು ಬೋಟ್ ಕಳಿಸ್ಲಿಕ್ಕೆ ಕಮ್ಮಿ ಅಂದರೆ ಒಂದು 5-6 ಲಕ್ಷ ರೂಪಾಯಿ ಬೇಕು. ಒಂದು ಟ್ರಿಪ್ ಕಳಿಸ್ಲಿಕ್ಕೆ 5-6 ಲಕ್ಷ ಬೇಕು. ಅಂದರೆ ಫಿಶಿಂಗ್ ಇದ್ದರೆ ನಮಗೆ ಲಾಭ ಬರ್ತದೆ, ಇಲ್ಲಾಂದರೆ ಲಾಸೇ ನಮಗೆಲ್ಲ. ಇಲ್ಲಿ ಫಿಶಿಂಗ್ ಮೀನಿಗೆಲ್ಲ ರೇಟ್ ಇದ್ದರೆ ಇದೆಲ್ಲ ಇದ್ದರೆ ನಮಗೆ ಲಾಭ ಬರ್ತದೆ, ಇಲ್ಲಾಂದರೆ ಲಾಭ ಇಲ್ಲ. ಎಲ್ಲ ಇಲ್ಲಿ ಎಲ್ಲ ಇರೋದಾಗ ಆ್ಯಕ್ಚುಲಿ 90% ಲಾಸಲ್ಲೇ ಉಂಟು ಬೋಟೆಲ್ಲ ಇಲ್ಲಿ. ನಡೀತಾ ಉಂಟು, ಮತ್ತು ನಮ್ದು ಇಲ್ಲಿ ದಂಧ ಅದೆಲ್ಲ ಅದಾಗಿ ನಡೀತಾ ಉಂಟು, ಅದು ಅಷ್ಟೇ. ಫಿಶ್ ಕಮ್ಮಿ ಆಗಿದೆ ಅಂದರೆ ಮೀನಿಗೆ ಈಗ ರೇಟ್ ಸಹ ಕಡಿಮೆ ಆಗಿದೆ. ಯಾರಿನ ಇದಾಗೆ ಮೀನಿಗೆಲ್ಲ ರೇಟ್ ಕಡಿಮೆ ಆಗಿದೆ. ಗ್ಯಾಸ್ ಇಲ್ಲ, ಬೋಟ್ನವ್ರು ಮತ್ತೆ ಪಡ್ಡೆ ಹೋಗ್ತಿಲ್ಲ, ಹಾಗಾಗಿ ತುಂಬ ಕಷ್ಟ ಆಗಿದೆ ಇದೆಲ್ಲ.